3 ಬಣ್ಣಗಳ ಮರಳು. ನೋಡಿ, ಒಂದೊಂದೇ ನಿಮಗೆ ಓಪನ್ ಮಾಡಿ ತೋರಿಸ್ತೇನೆ. ಇದು 3 ಸಮುದ್ರಗಳ ಮರಳು. ಈಗ ನೀವು 1-2 ಥರದ್ದು ಮರಳು ನೋಡಿರ್ತೀರ. ಇದು 3 ಸಮುದ್ರದ ಮರಳು ಒಂದೇ ಜಾಗದಲ್ಲಿ ನಮ್ಮ ಮ್ಯೂಸಿಯಮ್ಮಲ್ಲಿದೆ ನೋಡಿ. ಇದು ಬೇ ಆಫ್ ಬೆಂಗಾಲ್, ಬಂಗಾಳ ಕೊಲ್ಲಿಯ ಈ ಕಲರಿನ ಈ ಬಣ್ಣದ ಮರಳು. ಬೇ ಆಫ್ ಬೆಂಗಾಲ್, ಬಂಗಾಳ ಕೊಲ್ಲಿ. ಇದು ಅರಬ್ಬಿ ಸಮುದ್ರ. ಇದು ಈ ಥರದ ಮರಳು ನೋಡಿ. ಈ ಕಲರ್ ಎಷ್ಟು ಡಿಫ್ರೆಂಟ್ ಆಗಿದೆ ನೋಡಿ. ಅರಬ್ಬಿ ಸಮುದ್ರ. ಇದು ಇದಕ್ಕೆ ಹಿಂದೂ ಮಹಾಸಾಗರ ಏನೋ ಇನ್ನೊಂದು ಅಂತಾರಪ್ಪ, ಹೇಳ್ತೇನೆ ನೆನಪು ಮಾಡಿಕೊಂಡು. ಇದು ನೋಡಿ, ಇದು ಕಪ್ಪು ಮರಳು. ಇದು ಹೀಗೆ ನಮಗೆ ಚರ್ಮಕ್ಕೆ ಅಂಟ್ಕೊಂಡ್ರೆ ಫಳ 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 ಅಂತ ಹೊಳಿತದೆ, ಬೆಳ್ಳಿ ಹೊಳೆದಂಗೆ ನೋಡಿ. ಈ ಥರದ 3 ಬಣ್ಣಗಳ ಮರಳು. ಇದು ಏನು ಅಂದರೆ, ಇದು ನಮ್ಮ ದೇಶದಲ್ಲಿ ಒಂದೇ ಕಡೆ ಒಂದೇ ಜಾಗದಲ್ಲಿ ಈ 3 ಸಮುದ್ರಗಳು ಸೇರುವಂಥ ಜಾಗ, ಅದು ಕನ್ಯಾಕುಮಾರಿ. ಈ ಕನ್ಯಾಕುಮಾರಿ ಒಂದೇ ಜಾಗದಲ್ಲಿ 3 ಸಮುದ್ರಗಳ ದಂಡೆಯಲ್ಲಿ 3 ಬೇರೆ ಬೇರೆ ಬಣ್ಣದ ಮರಳು ಸಿಗುತ್ತೆ. ನೀವು ನಡ್ಕೊಂಡು ಹೊರಟ್ರೆ ಬೀಚಲ್ಲಿ ಆಯಾ ಸಮುದ್ರಗಳ ಸಂಗಮ ಆಗುತ್ತಲ್ಲಿ. 3 ಸಮುದ್ರಗಳ ಸಂಗಮ ಆಗುತ್ತೆ ಕನ್ಯಾಕುಮಾರಿನಲ್ಲಿ. ನೀವು ನಡ್ಕೊಂಡು ಹೊರಟ್ರೆ ಹೀಗೆ ಒಂದು ಬೀಚಿಂದ ಇನ್ನೊಂದು ಬೀಚಿಗೆ ಹೋದರೆ ಹಿಂಗೆ ಬೇರೆ ಬೇರೆ ಬಣ್ಣದ ಮರಳು ಸಿಗುತ್ತೆ. ಸೊ ಇಷ್ಟು ಡಿಫ್ರೆಂಟ್ ಆಗಿರುವಂಥ ಸ್ಯಾಂಡ್ಸು ಒಂದೇ ಕಡೆ ಸಿಗೋದು ಭಾರತದಲ್ಲಿ ಮಾತ್ರ, ಅದು ಕನ್ಯಾಕುಮಾರಿನಲ್ಲಿ ಮಾತ್ರ ನೋಡಿ. ನಾನು ಆ 3 ಕಲೆಕ್ಷನ್ ಇಲ್ಲಿ ಇಟ್ಟಿದ್ದೀನಿ. ಇನ್ನೊಂದು ವಿಶೇಷ ಏನು ಅಂದರೆ, ಈ ಮರಳಲ್ಲಿ ಇಲ್ಲದೆ ಇರೋದು ಇದರಲ್ಲಿದೆ.